ಗುರು, ಇವತ್ತು ನಮ್ಮ ಕೃಷಿ ಹೊಂಡದಲ್ಲಿ ಮೀನುಗಳ ಮಾರಣ ಹೋಮ ಆಗಿತ್ತು. ಇದು ಕಾರಣ ಒಬ್ಬ ಕಳ್ಳ ಮಾಡಿರೋ ಎಡವಟ್ಟು. ಏನಪ್ಪಾ ಎಡವಟ್ಟು ಹೇಳ್ತೀನಿ, ವಿಡಿಯೋ ಫುಲ್ ನೋಡಿ. ಇವತ್ತು ಬೆಳಗ್ಗೆನೆ ನಮ್ಮ ಕೃಷಿ ಹೊಂಡದಿಂದ ವಾಕ್ ಮಾಡ್ತಾ ಇದೆ, ಅಲ್ಲೆಲ್ಲ ಒಂದೊಂದು ಮೀನು ಯಾಕೋ ಸತ್ತಿದ್ವು. ಏನಪ್ಪಾ ವಿಷಯ ಅನ್ಕೊಂಡು ಹತ್ರ ಹೋಗಿ ನೋಡಿದ್ರೆ ಸುಮಾರು 50ರಿಂದ 60 ಮೀನುಗಳು ಸುತ್ತೋಗಿದ್ವು. ಸೊ ಸಮಥಿಂಗ್ ಏನೋ ಆಗಿದೆ ಅನ್ಕೊಂಡು ಬಂದು ನೋಡಿದ್ರೆ ನಮ್ಮ ಮೋಟರ್ ಹತ್ರ ಇದ್ದ 2 ವೈರು ತುಂಡಾಗಿತ್ತು. ಆಗ ಗೊತ್ತಾಯ್ತು ಇದು ಕಳ್ಳನಾಟ ಅಂತ. ಮೋಟರ್ ಇದ್ದಿದ್ದು ಕಾಪರ್ ವೈರ್ ಎಲ್ಲ ಕದ್ಕೊಳ್ಳೋಗಿದ್ದಾನೆ. ಇತ್ತೀಚೆಗೆ ಕಾಪರ್ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಸೊ ಈ ಕಳ್ಳರ ಕಾಟನೂ ಜಾಸ್ತಿ ಆಗಿದೆ. ಸೊ ನಿನ್ನೆ ರಾತ್ರಿ ತೊಟ್ಟಿ ಓವರ್ಫ್ಲೋ ಆಗಿದೆ. ನಮ್ಮ ತಂದೆ ಇವತ್ತು ಗೊತ್ತಿಲ್ಲದ್ರೆ ನಮ್ಮ ಅಪ್ಪ ಮೋಟರ್ ಆನ್ ಮಾಡಿದ್ದಾರೆ. ಸೊ ಕರೆಂಟ್ ಶಾಕು ನೀರಲ್ಲಿ ಪಾಸ್ ಆಗಿದೆ ಅನ್ಕೊಂಡಿದೀನಿ. ಬಟ್ ಏನಾಗಿದೆ ಅಂತ ಸರಿಯಾಗಿ ಗೊತ್ತಾಯ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಕಳ್ಳ ಇಲ್ಲಿ ಚೆನ್ನಾಗಿ ಕುಡ್ಕೊಂಡು ಪಾರ್ಟಿ ಎಲ್ಲ ಮಾಡಿ ಅದ್ ಏನ್ ಮಾಡಿದಾನೆ ಗೊತ್ತಾಯ್ತಾ ಇಲ್ಲ. ಬಟ್ ಒಟ್ನಲ್ಲಿ ಮೀನುಗಳಂತೂ ಸತ್ತಿದಾವೆ. ಆ ಕಳ್ಳಂಗೆ ಏನ್ ಹೇಳ್ಬೇಕು ನನ್ಗೆ ಅರ್ಥ ಆಯ್ತಾ ಇಲ್ಲ. ನಾನು ಏನ್ ಹೇಳು ಕಳ್ಳ ಕಳ್ತನ ಮಾಡೋದಂತೂ ಬಿಡಲ್ಲ. ನೀನ್ ಕುಡ್ದಿರೋ ಒಂದೊತ್ತು ಊಟಕ್ಕೋ ಅಥವಾ ಕುಡಿಯೋದಕ್ಕೋ ನೀನ್ ಕಳ್ತನ ಮಾಡಿದ್ಯಾ, ಮಾಡೋದ್ ತಪ್ಪಿಲ್ಲ. ಬಟ್ ನಿನ್ನ ಅರ್ಶನದ ಕುಳಿಗೆ ನಮ್ಮ ರೈತರು ವರ್ಷದ ಕುಳಿ ಯಾಕೆ ಹಾಳು ಮಾಡಿದ್ಯೋ ಗೊತ್ತಾಯ್ತಾ ಇಲ್ಲ. ಮೋಟ್ರು ವೈರ್ ಹೋಯ್ತು, ತೊಂದ್ರೆ ಇಲ್ಲ, ಇನ್ನೊಂದು ವೈರ್ ತಗೊಳ್ತೀನಿ. ಬಟ್ ನಮ್ಮ ಅಪ್ಪನೂ ಇಲ್ಲೇ ಓಡಾಡ್ತಾ ಇರ್ತಾರೆ, ನಮ್ಮ ಮನೆ ದನಗಳು ಹಸುಗಳು ಎಲ್ಲ ಇಲ್ಲೇ ಓಡಾಡ್ತಾ ಇರ್ತವೆ. ಅವಕ್ಕೆ ಏನಾದ್ರೂ ಆಗಿದ್ರೆ ಏನ್ ಗತಿ. ನೋಡು, ಇಲ್ಲಿ ನಮ್ಮ ಅಜ್ಜಿ 90 ವರ್ಷ ವಯಸ್ಸು, ಈಗ್ಲೂ ಸಹ ತಾನು ತಿನ್ನೋ ಒಂದೊತ್ತು ಊಟನ ದುಡ್ಕೊಂಡು ತಿಂತಾಳೆ. ಸೊ ನಿಮ್ಗೇನ್ ದೊಡ್ಡರಾಗ ಬಂದಿದೆ ನನ್ಗೆ ಅರ್ಥ ಆಯ್ತಲ್ಲ. ಹಾಗೆ ರೈತರೆ, ಈ ವಿಡಿಯೋನ ಶೇರ್ ಮಾಡಿ ಆ ಕಳ್ಳನ ಮಕ್ಳಿಗೆ ತಲುಪೋವರೆಗೂ ಧನ್ಯವಾದಗಳು. ಜೈ ಹಿಂದ್.